ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ 10ನೇ ದಿವಸದ ಯುದ್ಧ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮುಂಜಾನೆಯ ಹೊತ್ತು ಮಂದಮಾರುತನು ಕರುಣಾಭರಿತನಾಗಿ ತಂಪಾದ ಗಾಳಿಯನ್ನು ಬಸವಳಿದ ಸೈನಿಕರ ಶಿಬಿರದತ್ತ ಬೀಸುತ್ತಿದ್ದನು. ಗಾಂಗೇಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ವಿಧಿಗಳನ್ನು ಪೂರೈಸಿದರು. ರಾತ್ರಿ ಕಂಡ ಬಾವಿಗೆ ಹಗಲು ಹಾರುವುದೊಂದು ಉಳಿದಿದೆ. ಈ ತನ್ನ ಜೀವನ ವ್ಯವಹಾರಕ್ಕೆ ಕೊನೆಯ ಅಂಕದ ಪರದೆ ಎಳೆಯುವ ಕಾಲ ಸಮೀಪಿಸಿತು ಎಂದು ನಿಟ್ಟುಸಿರು ಬಿಟ್ಟರು. ಭಗವಾನ್ ಭಾಸ್ಕರನಿಗೆ ವಂದಿಸಿ ಜಾಹ್ನವಿಗೆ ನಮಿಸಿ ಜನ್ಮ ಕೊಟ್ಟ ಶಂತನುವನ್ನು ಮನಸಾ ಸ್ಮರಿಸಿ ಯುದ್ಧಕ್ಕೆ ತೆರಳಲು ಸಿದ್ಧರಾದರು. ಇತ್ತಂಡಗಳಲ್ಲಿಯೂ ನಿಸ್ಸಾಳಗಳು ಧ್ವನಿಸಿದವು. ಭಟರು ಅಬ್ಬರಿಸಿದರು. ಅಶ್ವಗಳು ಉತ್ಸಾಹ ತುಂಬಿಕೊಂಡು ಗೊರಸಿನಿಂದ ನೆಲವನ್ನು ಕೆರೆದು ಕೆನೆಯುತ್ತಿದ್ದವು. ಆನೆಗಳು ಸೊಂಡಿಲನ್ನು ಎತ್ತಿ ಮದದಿಂದ ಯುದ್ಧರಂಗವನ್ನು ಪ್ರವೇಶಿಸಲು ಉದ್ಯುಕ್ತನಾದವು. ಸಹಸ್ರಾರು ಸೈನಿಕರು ಗಗನ ಬಿರಿಯುವಂತೆ ಬೊಬ್ಬಿಟ್ಟರು. ಗಂಗಾಸುತರ ನೇತೃತ್ವದಲ್ಲಿದ್ದ ಸೇನಾ ಸಮುದ್ರವು ಕಲ್ಪಾಂತ ಮೇಘದಂತೆ ತೋರಿತು. ಸೊಗಸಾದ ಚಾಮರ, ಸಿಂಧ, ಸುತ್ತಿಗೆಗಳನ್ನು ಹಿಡಿದಿರಲು ಗಂಗಾ ಸುಕುಮಾರ ಶೈಲವನ್ನು ಏರುವ ಅಮಿತ ಕಾಂತಿಯುತ ರವಿಯಂತೆ ರಣರಂಗವನ್ನು ಒಳಹೊಕ್ಕರು. ಅಂದು ಪಾಂಡವರು ಮಹಾವ್ಯೂಹವನ್ನು ರಚಿಸಿದರು. ಆ ದಿನ ಶಿಖಂಡಿಯು ಸೈನ್ಯದ ಅಗ್ರಭಾಗದಲ್ಲಿದ್ದನು. ಅವನ ರಥವನ್ನು ಭೀಮಸೇನ, ಧನಂಜಯರು ರಕ್ಷಿಸಿದರು. ಶಿಖಂಡಿಯ ಸ್ಯಂದನದ ಹಿಂಭಾಗದಲ್ಲಿ ಅಭಿಮನ್ಯು ಮತ್ತು 5 ದ್ರೌಪದೇಯರಿದ್ದರು. ಹಾಗೆಯೇ ದುರಾದರ್ಶರಾದ ಭೀಷ್ಮರ ಸುತ್ತಮುತ್ತಲೂ ದ್ರೋಣಾದಿ ಮಹಾರಥಿಗಳಿದ್ದರು. ಕೃಪಾ, ಕೃತವರ್ಮ, ಭಗದತ್ತ, ಕೌರವ ಸಹೋದರರು ಸುರನದಿ ಸುತರನ್ನು ಅನುಕರಿಸಿದರು. ಕೃಪಾ, ಕೃತವರ್ಮರೊಂದಿಗೆ ಆಚಾರ್ಯರು ಆಸುರ, ಪೈಶಾಚ, ರಾಕ್ಷಸ ವ್ಯೂಹಗಳನ್ನು ರಚಿಸಿ ತನ್ನ ಕೌಶಲತೆಯಿಂದ ಎಂದಿನಂತೆ ಸಹಸ್ರಾರು ಮುಕ್ಕುಟವರ್ಧನರನ್ನು ನೆಲಸಮಗೊಳಿಸಿದರು. ಭೀಮಸೇನನ ಬಾಣದಿಂದ ವೈರಿ ಯೋಧರು ರಕ್ತದಿಂದ ತೊಯ್ದವರಾಗಿ ಅಂಗಾಂಗಗಳನ್ನು ಕಳೆದುಕೊಂಡು ನೆಲ ಕಚ್ಚಿದರು. ದುರ್ಯೋಧನನು ತನ್ನ ಸೇನೆಯು ನಾಶವಾಗುತ್ತಿರುವುದನ್ನು ವೀಕ್ಷಿಸಿ ಪಿತಾಮಹನಲ್ಲಿ ತನ್ನ ಅಳಲನ್ನು ತೋಡಿಕೊಂಡನು. ಮನನೊಂದ ಕುರುಕುಲ ಪಿತಾಮಹರು ಭರ್ತೃಪಿಂಡಕೃತಂ ತವಋಣಂ ಪ್ರತಿಮೋಕ್ಷ್ಯೆ, ಸ್ವಾಮಿಯ ಮನೆಯಲ್ಲಿ ಉಂಡಿರುವ ಪಿಂಡದ ಋಣವನ್ನು ತೀರಿಸುತ್ತೇನೆ ಎಂದು ಹೇಳಿ ದೃಢ ಮನಸ್ಕರಾಗಿ ತನ್ನ ಪೌರುಷವನ್ನು ಮೆರೆಸಿದರು. ಅಂದು 2 ಕಡೆಗಳಲ್ಲಿಯೂ ಬೃಹತ್ ಹತ್ಯಾಕಾಂಡವೇ ನಡೆಯಿತು. ವೃದ್ಧರಾದರೂ ಭೀಷ್ಮಾಚಾರ್ಯರು ಅಂದು 10,000 ರಥಿಕರನ್ನು, 14,000 ಪದಾತಿಗಳನ್ನು, 1,000 ಆನೆಗಳನ್ನು, 10,000 ಕುದುರೆಗಳನ್ನು ಮತ್ತು 7 ಮಹಾರಥಿಕರನ್ನು ಅಷ್ಟರೊಳಗಾಗಿ ವಧಿಸಿದರು. ವಿರಾಟನ ತಮ್ಮನಾದ ಶತಾನೀಶನು ಬಲವಾದ ಕಾಳಗವನ್ನು ಮಾಡಿ ಪಾಂಡವರಿಗೆ ಜಯವನ್ನು ತರಿಸುವ ಹುಮ್ಮಸ್ಸಿನಲ್ಲಿದ್ದರೂ ಕೈ ಸಾಗದೆ ಆಚಾರ್ಯರ ಕೈಯಲ್ಲಿ ಸಾವನ್ನಪ್ಪಿದನು. ತಮ್ಮ ಪಕ್ಷಕ್ಕಾಗುವ ತುಂಬಲಾರದ ನಷ್ಟವನ್ನು ವಾಸುದೇವನು ಗಮನಿಸಿ ಧನಂಜಯನನ್ನು ಹುರಿದುಂಬಿಸಿದನು. ನಿನ್ನ ಪಿತಾಮಹ 2 ಸೈನ್ಯಗಳ ಮಧ್ಯದಲ್ಲಿ ನಿಂತು ತನ್ನವರನ್ನು ರಕ್ಷಿಸಿಕೊಂಡು ನಿಮ್ಮವರನ್ನು ವಧಿಸುತ್ತಿದ್ದಾರೆ. ಅವರ ಬಾಣಗಳನ್ನು ಖಂಡಿಸಲು ನೀನೊಬ್ಬನಲ್ಲದೆ ನಮ್ಮ ಪಕ್ಷದಲ್ಲಿ ಯಾರೂ ಇಲ್ಲ. ಈಗಲೇ ನಾವು ಗಾಂಗೇಯರನ್ನು ಎದುರಿಸಬೇಕು ಎಂದನು. ಅರ್ಜುನನ ಸಹಾಯಕ್ಕೆ ದೃಪದ, ನಕುಲ, ಸಹದೇವನು, ಅಭಿಮನ್ಯು ಮೊದಲಾದವರು ಧಾವಿಸಿದರು. ಮಹಾರಥಿಕರಾದ ಅಮರಸಿಂಧೂದ್ಭವನು ದೃಪದನ 7 ಮಂದಿ ರಥಿಕರನ್ನು ಸಂಹರಿಸಿದರು. ಭಾಗೀರಥಿ ಪುತ್ರನ ಯುದ್ಧ ವೈಖರಿಯನ್ನು ಹೇಳುವುದು ಅಸದಳವಾಗಿತ್ತು. ಆಗ ಪರಿಘ, ಆಯುಧ, ಕೊಡಲಿ, ಮದ್ಗರ, ಮುಸಲಾಯುಧಗಳಿಂದ ಪಾಂಡವ ಪಕ್ಷದವರು ಆ ಮಹಾಸೇನೆಯನ್ನು ಘಾಸಿಗೊಳಿಸಲು ಯತ್ನಿಸಿದರು. ಮುಂದಿನ ವಿಷಯ ಭೀಷ್ಮಾರ್ಜುನ ಕಾಳಗ.
ಗಂಗಾತನಯರಿಗೆ ಸರಳ ಮಂಚ ಪ್ರಾಪ್ತಿ. ಆದರೆ ಆಚಾರ್ಯರ ವಿಕ್ರಮಕ್ಕೆ ವಿಶ್ರಾಂತಿಯೇ ಇರಲಿಲ್ಲ. ಗಾಂಗೇಯರು ಪ್ರಳಯ ಕಾಲದ ಒಡಬಾನಲನಂತೆ ಪ್ರಜ್ವಲಿಸಿದರು. ಅವರ ಬಾಣಗಳು ಉರಿ ಕಾರುವ ಕೆಂಡಗಳಾದವು. ತನ್ನ ಉತ್ತಮೋತ್ತಮವಾದ ಶರಹತಿಯಿಂದ ಪಾಂಡವ ವೀರರನ್ನು ಬೆವರಿಳಿಸುವಂತೆ ಮಾಡಿದರು. ಶಂತನು ಪುತ್ರನಿಂದ ಸರ್ಪಬಾಣವು ಹೂಡಲ್ಪಟ್ಟಿತು. ಅರ್ಜುನನು ಅದನ್ನು ಗರುಡ ಶರದಲ್ಲಿ ಅಡಗಿಸಿದನು. ಅಗ್ನಿ ಅಸ್ತ್ರವು ಜಲಾಸ್ತ್ರದಿಂದ ಖಂಡಿಸಲ್ಪಟ್ಟಿತು. ಗಿರಿಬಾಣವನ್ನು ವಜ್ರಾಸ್ತ್ರದಿಂದ ತುಂಡರಿಸಲಾಯಿತು. ಕುಂತಿತನಯನ ತಿಮಿರಾಸ್ತ್ರವನ್ನು ಆಚಾರ್ಯರು ಭಾಸ್ಕರಾಸ್ತ್ರದಿಂದ ಖಂಡಿಸಿದರು. ಪರಶುರಾಮನ ಕೈಚಳಕವನ್ನು ಮೀರಿಸುವ ಅಸ್ತ್ರವಿದ್ಯೆಯನ್ನು ದಂಡಾಧಿಪತಿಗಳು ಪ್ರದರ್ಶಿಸಿದರು. ಹುತ್ತವನ್ನು ಹೋಗುವ ಹಾವುಗಳಂತೆ ನರನಂಬುಗಳು ಕುರು ಸೇನಾಧಿಪತಿಯನ್ನು ಮುತ್ತಿದರೂ ಉಪಯೋಗವಾಗಲಿಲ್ಲ. ನರನಾರಾಯಣರು ಶಿಖಂಡಿಯನ್ನು ಮುಂಭಾಗದಲ್ಲಿ ಇರಿಸಿಕೊಂಡು ಸಂಗ್ರಾಮವನ್ನು ಗೈದರು. ಇದಿರಿನಲ್ಲಿ ಶಿಖಂಡಿ ಹಿಂದೆ ಪಾರ್ಥನು ನಿಂತು ಹೂಡುತ್ತಿದ್ದ ಶರವರ್ಷದಿಂದ ಭೀಷ್ಮರ ಧನಸ್ಸು ಕಡಿಯಲ್ಪಟ್ಟಿತು. ಶಂತನು ಸುತರು ಪರಮ ಕ್ರುದ್ರರಾಗಿ ಶಕ್ತ್ಯಾಯುಧವನ್ನು ಹೂಡಿದಾಗ ಪಾರ್ಥನು ನಿಶಿತವಾದ ಬಲ್ಲಗಳಿಂದ ಕತ್ತರಿಸಿದನು. ಕೌಂತೆಯನ ಅಸ್ತ್ರಗಳಿಂದ ಅವನ ಶರೀರ ಒಂದೇ ಸಮನೆ ಜರ್ಜರಿತವಾಯಿತು. ದುಃಖಿತರಾದ ಭೀಷ್ಮರು ಉದ್ಗಾರವೆತ್ತಿದರು. ಒಂದು ವೇಳೆ ಪಾಂಡುಸುತರನ್ನು ಸಂರಕ್ಷಿಸುವವನು ವಾಸುದೇವನೇ ಆಗಿರದಿದ್ದರೆ ಒಂದೇ ಒಂದು ಶರದಿಂದ ಇವರನ್ನು ಸಂಹರಿಸುತ್ತಿದ್ದೆ. ಪಾಂಡವರು ಮುರಹರಿಯ ಕೃಪಾ ಕಟಾಕ್ಷದಿಂದ ಅವಧ್ಯರಾಗಿದ್ದಾರೆ. ಶಿಖಂಡಿಯಲ್ಲಿ ಇರುವ ಸ್ತ್ರೀತ್ವದಿಂದಾಗಿ ಸಂಗ್ರಾಮ ಮಾಡಲು ನಾನು ಇಚ್ಛಿಸುತ್ತಿಲ್ಲ. ನಪುಂಸಕರಲ್ಲಿ ಕಾಳಗವು ಸಲ್ಲದು. ಈಗ ಬರುವ ಈ ನಿಶಿತಾಸ್ತ್ರಗಳು ಶಿಖಂಡಿಯಿಂದ ಹೂಡಲ್ಪಟ್ಟಿರುವವೇ, ಸರ್ವತಾ ಅಲ್ಲ. ಇವು ವಾಸುದೇವಸುತ ಬಾಣಗಳಲ್ಲದೆ ಮತ್ತಾರದ್ದು ಆಗಲಾರದು. ಶಿವನ ಶೂಲದ ತೀಕ್ಷ್ಣತೆಗಿಂತ ಮಿಗಿಲಾಗಿದೆ. ಯಮದಂಡವನ್ನು, ಇಂದ್ರನ ವಜ್ರಾಯುಧವನ್ನು, ಪರಶುರಾಮನ ಕೊಡಲಿಯ ಘಾತವನ್ನು ಸೈರಿಸಿಕೊಳ್ಳಬಲ್ಲೆ. ಸಿಡಿಲು ಹೊಡೆದರೂ ನನ್ನ ರೋಮ ಕಂಪಿಸದು. ಹರಿಯ ಕೌಮೋದಕಿಯನ್ನು, ಕುಲಗಿರಿಗಳ ಪ್ರವಾಹಗಳನ್ನು ಸೈರಿಸಬಲ್ಲೆ. ಆದರೆ ಈ ಶರಘಾತವನ್ನು ತಡೆಯಲಾರೆ. ರಕ್ತದಿಂದ ನನ್ನ ದೇಹ ಇಡೀ ಒದ್ದೆಯಾಗಿದೆ. ಎಲುಬುಗಳು ಮುರಿಯುತ್ತಿವೆ. ಚೇಳಿನ ಬೆನ್ನಿನಲ್ಲಿ ಮೂಡುವ ಮರಿ ಚೇಳುಗಳಂತೆ ಪಾರ್ಥನ ಅಂಬುಗಳು ನನ್ನನ್ನು ಅಲ್ಲಲ್ಲಿ ದೇಹದುದ್ದಕ್ಕೂ ಕಡಿಯುತ್ತಿವೆ. ನನ್ನ ಪಾಲಿಗೆ ಕಾಳಗ ಅಂತ್ಯವಾಯಿತು. ತಂದೆಗೆ ಮದುವೆ ಮಾಡಿಸುವ ಸಮಯದಲ್ಲಿ ಆತನು ಸಂತುಷ್ಟನಾಗಿ 2 ವರಗಳನ್ನು ನನಗೆ ದಯಪಾಲಿಸಿದುದರಿಂದ ಯುದ್ಧದಲ್ಲಿ ಅವಧ್ಯತ್ವ ಮತ್ತು ಜೀವನದಲ್ಲಿ ಇಚ್ಛಾಮರಣ ಲಭಿಸಿದೆ. ನಾನಾಗಿಯೇ ಮೃತ್ಯುವನ್ನು ಬಯಸುತ್ತಿದ್ದೇನೆ. ಇನ್ನು ತಡ ಮಾಡಲಾರೆ ಎಂದು ಸೆಂದನದ ಮೇಲೆ ಒರಗಿದರು. ಆ ಮಹಾಪರಾಕ್ರಮಿಯ ಚಿತ್ತದಿಂಗಿತವನ್ನು ಆಕಾಶಪಥದಿಂದ ನಿಂತಿದ್ದ ವಸುಗಳು, ಋಷಿಗಳು ಅನುಮೋದಿಸಿದರು. ಶಂತನು ಕುಮಾರನ ಮೇಲೆ ಪುಷ್ಪವೃಷ್ಟಿಯಾಯಿತು. ಆದರೆ ಶಿಖಂಡಿಯು ತನ್ನ ಆಜನ್ಮ ವೈರಿಯಾದ ಭೀಷ್ಮರನ್ನು 9 ಬಾಣಗಳಿಂದ ಘಾಸಿಗೊಳಿಸಿದನು. ಶಿಖಂಡಿಯಿಂದ ಬರಲ್ಪಟ್ಟ ಅಸ್ತ್ರಗಳು ಮತ್ತು ಅರ್ಜುನನ ನಿಶಿತವಾದ ಶರಗಳು ಒಂದೇ ಸಮನೆ ಪ್ರಹರಿಸಲ್ಪಟ್ಟಿದ್ದರಿಂದ ಭೂಪಾಲಕರ ಹಾಹಾಕಾರದ ಮಧ್ಯೆ ಸುರನದಿ ಸುತರು ರಥದಿಂದ ಕೆಳಬಿದ್ದರು. ಅವರ ಶರೀರವಿಡೀ ಕಣೆಗಳಿಂದ ಆವೃತವಾದುದರಿಂದ ಆ ವಸು ಅವತಾರಿಯ ದೇಹ ವಸುದೆಗೆ ಸ್ಪರ್ಶಿಸಲಿಲ್ಲ. ಹೂಡಲ್ಪಟ್ಟ ಶರಗಳು ಆಚಾರ್ಯರಿಗೆ ಒರಗಿಕೊಳ್ಳುವ ಹಾಸಿಗೆಯಾಯಿತು. ಗಾಂಗೇಯರ ದೇಹದ ಉರಿಗೆ ತಂಪನ್ನುಂಟು ಮಾಡಲು ಪರ್ಜನ್ಯ ದೇವತೆಗಳಿಂದ ವರ್ಷಧಾರೆಯಾಯಿತು. ಆಗ ಭೂಮಿಯು ಕಂಪಿಸಿತು. ಅಂತರಿಕ್ಷದಿಂದ ಆಕಾಶವಾಣಿಯಾಯಿತು. ಸಕಲ ಶಾಸ್ತ್ರ ವಿಶಾರದನೂ ಆದ ಗಾಂಗೇಯನು ದಕ್ಷಿಣಾಯಣದಲ್ಲಿ ಹೇಗೆ ಮೃತ್ಯು ಪಡಲು ಇಚ್ಛಿಸುತ್ತಾನೆ? ಇದನ್ನು ಕೇಳಿದ ಶಂತನು ಕುಮಾರನು ಸ್ಥಿತೋಸ್ಮಿ, ನಾನಿನ್ನು ಜೀವಿಸಿದ್ದೇನೆ ಎನ್ನುತ್ತಾ ಉತ್ತರಾಯಣ ಪ್ರಾರಂಭವನ್ನು ನಿರೀಕ್ಷಿಸಲು ನಿಶ್ಚಯಿಸಿದರು.
ಶಂತನು ಕುಮಾರನ ಆ ದುರವಸ್ಥೆಯನ್ನು ವೀಕ್ಷಿಸಿ ಗಂಗಾದೇವಿಯು ಮಹರ್ಷಿಗಳನ್ನು ಹಂಸರೂಪದಿಂದ ಕಳುಹಿಸಿಕೊಟ್ಟಳು. ಪಿತಾಮಹರು ತಾನು ಉತ್ತರಾಯಣದಲ್ಲಿ ಮರಣ ಹೊಂದುತ್ತೇನೆ ಎಂದು ಅವರಿಗೂ ಭರವಸೆ ಇತ್ತರು. ಆ ದುರಂತವನ್ನು ವೀಕ್ಷಿಸಿದ ರಥದ ಕುದುರೆಗಳು ಕಂಬನಿಯನ್ನು ಸುರಿಸಿದವು, ಆನೆಗಳು ಸ್ತಬ್ಧವಾದವು, ಪದಾತಿಗಳು ಖಿನ್ನರಾದರು. ಕೌರವನಿಗೆ ಆಕಾಶವು ತಲೆಯ ಮೇಲೆ ಎರಗಿದಂತಾಯಿತು. ದ್ರೋಣ, ಕೃಪ, ಅಶ್ವತ್ಥಾಮರು ಅತೀವ ಮರುಗಿದರು. ಕುರುಕುಲ ವೃದ್ಧರು ತನ್ನ ಚಿತ್ತವೃತ್ತಿಯನ್ನು ನಿಯಂತ್ರಿಸಿ ಏಕಾಗ್ರತೆಯಿಂದ ಪ್ರಣವ ಜಪವನ್ನು ಉಚ್ಚರಿಸಿದರು. ಧೃತರಾಷ್ಟ್ರನು ದುಃಖಿತನಾಗಿ ಸಂಜಯನನ್ನು ವಿಚಾರಿಸಿದನು. ಸಂಜಯ, ಕುರುಕುಲದ ಮಹಾವೃಕ್ಷ ಉರುಳಿತಷ್ಟೇ. ಪಿತಾಮಹನು ಆಳಿದ ನಂತರ ಇನ್ನು ಉಳಿದುದಾದರೂ ಏನು? ಇಚ್ಛಾಮರಣಿಗಳಾದ ಜಾಹ್ನವಿ ಸುತನು ಮತ್ತೇನನ್ನು ಮಾಡಿದರು? ಮಹಾರಾಜ, ಇತ್ತಂಡದವರು ಭೀಷ್ಮರು ರಥದಿಂದ ಬಿದ್ದುದನ್ನು ಗಮನಿಸಿ ವಿನಮ್ರರಾಗಿ ಅಜ್ಜನ ಹತ್ತಿರ ಸಾಲು ಸಾಲಾಗಿ ಕಲೆತು ಕಣ್ಣೀರು ಸುರಿಸಿದರು. ಭೂಮಿಯಲ್ಲಿ ಎಲ್ಲಿಲ್ಲದ ಶಬ್ದವಾಯಿತು. ಸೂರ್ಯನ ತೇಜಸ್ಸು ಕಂದಿತು. ಆ ಅಮರ ಸಿಂಧೂದ್ಭವನನ್ನು ನೋಡಿ ಎಲ್ಲರೂ ಅಯಂ ಬ್ರಹ್ಮವಿದಾಂ ಶ್ರೇಷ್ಠೋಹ್ಯಂ ಬ್ರಹ್ಮವಿದಾಂ ವರಹ, ಇವನು ಬ್ರಹ್ಮವಿದರಲ್ಲಿ ಶ್ರೇಷ್ಠನು, ಸರ್ವರ ಶಿರೋರತ್ನವಾಗಿದ್ದಾನೆಂದು ಉದ್ಗಾರವೆತ್ತಿದರು. ಶರತಲ್ಪದಲ್ಲಿ ಮಲಗಿದ್ದ ಭೀಷ್ಮರ ಶಿರೋಭಾಗವು ಆಧಾರವಿಲ್ಲದೆ ಜೋಲುತ್ತಿದ್ದಾಗ ತಲೆದಿಂಬನ್ನು ಒದಗಿಸಲು ಅವರು ಅಪೇಕ್ಷಿಸಿದರು. ಒಡನೆಯೇ ಕೌರವರು ಹಲವು ದಿಂಬುಗಳನ್ನು ತರಿಸಿದರು. ಆದರೆ ಆ ಮಹಾತ್ಮರು ಸ್ವೀಕರಿಸಲಿಲ್ಲ. ಇದು ವೀರಶಯ್ಯಗೆ ಯೋಗ್ಯವಾಗಿಲ್ಲ ಎಂದು ಅರ್ಜುನನ ಮುಖ ನೋಡಿದರು. ಧನಂಜಯ ಮಹಾಬಾಹೋ ಶಿರೋಮೇ ತಾತಲಬಂತೆ ದೀಯತಾಂ ಮುಪದಾನಂ ವೈ ಯದ್ಯುಕ್ತಮಿಹ ಮನ್ಯಸೆ. ಧನಂಜಯ, ನನ್ನ ತಲೆ ಯಾವ ಆಧಾರವಿಲ್ಲದೆ ಇರುವುದರಿಂದ ಜೋಲಾಡುತ್ತಿದೆ. ಯಾವುದು ವೀರಶಯ್ಯಗೆ ಯೋಗ್ಯವೆಂದು ಭಾವಿಸಿದೆಯೋ ಅಂತಹ ಆಧಾರವನ್ನು ನನಗೆ ಒದಗಿಸು. ಕೂರಂಬುಗಳ ಹಾಸಿಗೆಗೆ ಸರಿಯಾದ ಅಲಗಿನ ತಲೆದಿಂಬನ್ನು ಕೊಡು. ಅರ್ಜುನನು ಧನಸ್ಸಿಗೆ ಹೆದೆಯೇರಿಸಿ ತ್ರೈಸ್ತ್ರ ಮುಖೇನ ಕಂಠ ಪ್ರದೇಶ ಮತ್ತು ಶಿರೋಭಾಗ ಆಧರಿಸುವಂತೆ ಉತ್ತಮವಾದ ದಿಂಬುಗಳನ್ನು ಶರಗಳಿಂದ ರಚಿಸಿದನು. ರಾತ್ರಿ ಕಳೆಯಿತು. 11ನೆಯ ದಿನ ಪ್ರಾತಃ ಕಾಲ ಇತ್ತಂಡದವರು ಭೀಷ್ಮರಿಗೆ ಅಭಿವಾದನವನ್ನು ಸಲ್ಲಿಸಿದರು. ಕೌರವ ಪಾಂಡವರು ಕವಚಗಳನ್ನು ತೆಗೆದಿಟ್ಟು ಧನಸ್ಸನ್ನು ಕೆಳಗಿರಿಸಿ ಆ ಮಹಾತ್ಮರ ಸಮೀಪದಲ್ಲಿ ನಿಂತರು. ಆಗ ಸತ್ಯವ್ರತರು ಒಮ್ಮೊಮ್ಮೆ ಶರದ ನೋವನ್ನು ತಾಳಲಾರದೆ ಮೂರ್ಛೆ ಹೋಗುತ್ತಿದ್ದರು. ಅವರು ಪುನಃ ಎದ್ದು ಸುತ್ತಲಿದ್ದ ಮೊಮ್ಮಕ್ಕಳನ್ನು ದಿಟ್ಟಿಸಿ ಕುಡಿಯಲು ನೀರನ್ನು ಇಚ್ಛಿಸಿದರು. ಕೌರವನು ಪಿತಾಮಹನಿಗೋಸ್ಕರ ಭಟರನ್ನು ಕಳುಹಿಸಿ ಶೀತೋದಕವನ್ನು ಮತ್ತು ಭಕ್ಷ್ಯ ಭೋಜ್ಯಾದಿಗಳನ್ನು ತಕ್ಷಣವೇ ತರಿಸಿದನು. ಶರಶಯ್ಯಲ್ಲಿ ಮಲಗಿದ್ದ ಮಹಾಸೇನಾನಿಯು ಅದನ್ನು ನೋಡಿ, ದುರ್ಯೋಧನ, ಈ ಷಡ್ರಸ ಭೋಜನವು ನನಗೆ ಬೇಕೇ? ಸೂರ್ಯನು ಉತ್ತರಾಯಣಕ್ಕೆ ಹೋಗುವುದಕ್ಕಾಗಿ ಪ್ರಾಣೋತ್ಕಮಣಕ್ಕೆ ವಿಳಂಬಿಸುತ್ತಿದ್ದೇನೆ. ಗಾಯಗಳಿಂದ ಆದ ಈ ನೋವನ್ನು ಭಕ್ಷ್ಯಗಳು ಪರಿಹರಿಸಬಲ್ಲವೇ? ಇದರಿಂದಾಗಿ ನೀನು ಮೂಢರ ಪರಮಗುರು ಎಂದೆನಿಸಿದೆ. ಪಾರ್ಥನನ್ನು ವೀಕ್ಷಿಸಿ ಅವರು ಉದಕವನ್ನು ಅಪೇಕ್ಷಿಸಿದರು. ತಕ್ಷಣವೇ ಮಧ್ಯ ಪಾಂಡವನು ಬಿಲ್ಲಿಗೆ ಬಾಣವನ್ನು ಜೋಡಿಸಿ ಭೂಮಿಗೆ ಗುರಿಯಿಟ್ಟು ಹೊಡೆದನು. ಪರಮಾಶ್ಚರ್ಯ! ಧರಿತ್ರಿಯೊಡೆದು ಮಗನ ತೃಷೆಯನ್ನು ಆರಿಸುವುದಕ್ಕೆ ಗಂಗೆಯೇ ಬಂದಳೋ ಏನೋ. ನೆಲ ಒಡೆದು ಜಲ ಉಕ್ಕಿ ಬಂತು. ಯಥೇಷ್ಟವಾಗಿ ಸ್ವೀಕರಿಸಿದ ಮೇಲೆ ಅರ್ಜುನ, ನಾನು ಹಿಂದೆಯೇ ನಾರದರಿಂದ ತಿಳಿದಿದ್ದೇನೆ. ನೀನು ನರನೆಂಬ ಋಷಿಯಾಗಿದ್ದೆ. ವಾಸುದೇವನನ್ನು ನೀನು ಸಹಾಯವನ್ನಾಗಿ ಪಡೆದು ಮಹತ್ ಕಾರ್ಯಗಳನ್ನು ಮಾಡುತ್ತಿರುವೆ. ಆಚಾರ್ಯರು ಅರ್ಜುನನನ್ನು ಪ್ರಶಂಸಿಸಿ ಕೌರವನತ್ತ ಮುಖ ತಿರುಗಿಸಿದರು. ಕೌರವ, ಅರ್ಜುನನ ಪರಾಕ್ರಮವನ್ನು ಧನುರ್ವಿದ್ಯೆಯನ್ನು ಈಗ ನೋಡಿದೆಯಲ್ಲ. ಎಲ್ಲಿಯವರೆಗೆ ಶ್ರೀಕೃಷ್ಣ ಮತ್ತು ಪಾರ್ಥನು ರಥದಲ್ಲಿ ಉಪಸ್ಥಿತರಿರುವರೋ ಅಲ್ಲಿಯವರೆಗೆ ನಿನಗೆ ಅಪಜಯ ಕಟ್ಟಿಟ್ಟ ಗಂಟು. ನಿನ್ನ ಸಂಪೂರ್ಣ ನಾಶವಾಗುವುದರ ಮೊದಲು ಸಂಧಿಯನ್ನು ಮಾಡಿಕೊ.
ಕೋಪವನ್ನು ತ್ಯಜಿಸು. ನನ್ನ ಅಂತ್ಯವನ್ನು ನೋಡಿಯಾದರೂ ಮನ ಬದಲಾಯಿಸು. ಮರಣೋನ್ಮುಖನಾದವನಿಗೆ ಔಷಧವು ಬೇಡವೆನಿಸುವಂತೆ ಅಜ್ಜನ ನುಡಿ ಕೌರವನಿಗೆ ರುಚಿಸಲಿಲ್ಲ. ಅವರ ಹಿತವಚನವು ಪಥ್ಯವಾಗಲಿಲ್ಲ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.